ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಟಿಪ್ಪು ಸುಲ್ತಾನ್ ವಂಶಸ್ಥೆ ಹಾಗೂ ಎರಡನೇ ಮಹಾಯುದ್ಧದ ವೇಳೆ ನಾಜಿಗಳ ವಿರುದ್ಧ ರಹಸ್ಯ ಕಾರ್ಯಾಚರಣೆಯಲ್ಲಿ ಪಾತ್ರ ವಹಿಸಿದ್ದಂತಹ ನೂರ್ ಇನಾಯತ್ ಖಾನ್ ಅವರಿಗೆ ಫ್ರಾನ್ಸ್ ಸರ್ಕಾರ ಗೌರವ ಸಲ್ಲಿಸಿದೆ. ಫ್ರೆಂಚ್ ಅಂಚೆ ಸೇವೆ ಲಾ ಪೋಸ್ತೆ ನೂರ್ ಅವರ ಚಿತ್ರ ಹೊಂದಿದ ವಿಶೇಷ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ದು, ಈ ಗೌರವಕ್ಕೆ ಪಾತ್ರರಾದ ಭಾರತ ಮೂಲದ ಏಕೈಕ ಮಹಿಳೆ ನೂರ್ ಆಗಿದ್ದಾರೆ. ಎರಡನೇ ಮಹಾಯುದ್ಧದ 80 ವರ್ಷಾಚರಣೆ ಅಂಗವಾಗಿ ನಾಜಿ ವಿರೋಧಿ ಹೋರಾಟದಲ್ಲಿ ಹೆಸರಾಗಿದ್ದ 12 ವೀರರು ಮತ್ತು ನಾಯಕಿಯರ ಗೌರವಾರ್ಥವಾಗಿ ಅಂಚೆ ಚೀಟಿ ಬಿಡುಗಡೆ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ ನೂರ್ ಅವರನ್ನ ಕೂಡ ಸೇರಿಸಲಾಗಿದೆ. ಬ್ರಿಟನ್ ವಿಶೇಷ ಕಾರ್ಯಾಚರಣೆ ವಿಭಾಗ ಅಂದ್ರೆ SOE ನ ರಹಸ್ಯ ಪ್ರತಿನಿಧಿಯಾಗಿ ನೂರ್ ಫ್ರಾನ್ಸ್ ಪರ ಕಾರ್ಯನಿರ್ವಹಿಸಿ ನಾಜಿಗಳ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿದ್ರು. ಆದ್ರೆ ನಂತರ ನಾಜಿಗಳಿಂದ ಬಂಧನಕ್ಕೆ ಒಳಗಾಗಿ ಹುತಾತ್ಮರಾಗಿದ್ರು. ಹಾಗಿದ್ರೆ ಯಾರು ಈ ನೂರ್ ಇನಾಯತ್ ಖಾನ್? ಟಿಪ್ಪು ಸುಲ್ತಾನ್ ವಂಶಸ್ಥೆಯಾಗಿದ್ದ ಈಕೆ ಫ್ರಾನ್ಸ್ಗೆ ಹೋಗಿ ನೆಲೆಸಿದ್ದು ಯಾಕೆ? ನಾಜಿಗಳ ವಿರುದ್ಧ ಈಕೆಯ ಹೋರಾಟ ಎಂಥದಿತ್ತು? ಓರ್ವ ಲೇಖಕಿಯಾಗಿದ್ದ ಈಕೆಯನ್ನ ಯುದ್ಧದಲ್ಲಿ ಪಾಲ್ಗೊಳ್ಳಲು ಪ್ರೇರೇಪಿಸಿದ್ದೇನು? ಈ ಕುರಿತ ಒಂದಷ್ಟು ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ. ಸ್ನೇಹಿತರೆ, ಆಕೆ ಮೈಸೂರಿನ ಟಿಪ್ಪು ಸುಲ್ತಾನರ ವಂಶಸ್ಥೆ. ಆಕೆ ಸೂಫಿ ಶಾಂತಿ ತತ್ವಗಳ ಪ್ರಬಲ ಪ್ರತಿಪಾದಕಿಯಾಗಿದ್ದವಳು. ಮಕ್ಕಳಿಗಾಗಿ ಮುಗ್ಧ ಕಥೆಗಳನ್ನ ಬರೆಯುತ್ತಿದ್ದಳು. ಆದರೆ ಎರಡನೇ ಮಹಾಯುದ್ಧ ಈ ಶಾಂತಿದೂತ ರಾಜಕುಮಾರಿಯನ್ನ ಓರ್ವ ಸ್ಪೈ ಏಜೆಂಟ್ ಆಗುವಂತೆ ಪ್ರೇರೇಪಿಸಿತು. ಹಾಗೆ ನಾಜಿಗಳ ವಿರುದ್ಧ ಗೂಢಾಚಾರ ಮಾಡುತ್ತಲೇ ಸಿಕ್ಕಿಬಿದ್ದು ಅತ್ಯಂತ ನಿರ್ದಯಿಯಾಗಿ ಕೊಲ್ಲಲ್ಪಟ್ಟು. ಆಕೆಯ ಹೆಸರು ನೂರ್ ಇನಾಯತ್ ಖಾನ್. ಅಂದಹಾಗೆ ಈ ನೂರ್ ಇನಾಯತ್ ಖಾನ್ ಕತೆ ಹೇಳುವ ಮುನ್ನ ಇವರ ತಂದೆ ಹಜರತ್ ಇನಾಯತ್ ಖಾನ್ ಭಾರತ ಬಿಟ್ಟು ಹೋದದ್ದು ಯಾವಾಗ ಮತ್ತು ಯಾಕೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ನೂರ್ ಇನಾಯತ್ ಖಾನ್ ಅವರ ತಂದೆಯ ಹೆಸರು ಹಜರತ್ ಇನಾಯತ್ ಖಾನ್. ಭಾರತದಲ್ಲಿ ಚುಸ್ತಿ ಪಂಥದ ಸೂಫಿ ಗುರುಗಳಾಗಿದ್ರು. ಅವರ ಗುರುಗಳಾದ ಸೈಯದ್ ಅಬು ಹಾಶಿಂ ಮದನಿ ಅವರು ಸೂಫಿ ತತ್ವಗಳನ್ನ ಪಾಶ್ಚಿಮಾತ್ಯ ಜಗತ್ತಿಗೆ ಪರಿಚಯಿಸಲು ಮತ್ತು ಬೋಧಿಸಲು ಸೂಚನೆಯನ್ನ ನೀಡಿದ್ರು. ಹೀಗಾಗಿ 1910 ಇಸವಿಯಲ್ಲಿ ಅಂದ್ರೆ ತಮ್ಮ 28ನೆಯ ವಯಸ್ಸಿನಲ್ಲಿ ಟಿಪ್ಪು ಸುಲ್ತಾನ್ ವಂಶಸ್ಥರಾದ ಹಜರತ್ ಇನಾಯತ್ ಖಾನ್ ಅಮೆರಿಕಕ್ಕೆ ಹೊರಟು ಹೋಗ್ತಾರೆ. ತಮ್ಮ ಗುರುಗಳ ಆದೇಶದ ಮೇರೆಗೆ ಸೂಫಿ ಸಂದೇಶ ಮತ್ತು ಆಧ್ಯಾತ್ಮಿಕ ಏಕತೆಯ ತತ್ವವನ್ನ ಪಾಶ್ಚಿಮಾತ್ಯ ಜಗತ್ತಿಗೆ ತಲುಪಿಸುವ ಒಂದು ಉದ್ದೇಶದಿಂದ ಭಾರತವನ್ನ ಬಿಟ್ಟು ಹೋಗ್ತಾರೆ. ಹೀಗೆ ಇನಾಯತ್ ಖಾನ್ ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋಗೆ ತೆರಳಿ ಅಲ್ಲಿ ಸೂಫಿ ತತ್ವಗಳನ್ನ ಬೋಧಿಸುತ್ತಿದ್ದಾಗ ಓರಾ ರೇ ಬೇಕರ್ ಎಂಬ ಯುವತಿಯನ್ನ ಭೇಟಿಯಾದರು. ಈ ಓರಾ ಇನಾಯತ್ ಖಾನ್ ಅವರ ಸಂಗೀತ ಮತ್ತು ಆಧ್ಯಾತ್ಮಿಕ ಬೋಧನೆಗಳಿಂದ ಪ್ರಭಾವಿತರಾಗ್ತಾರೆ. ಬಳಿಕ 1913ರಲ್ಲಿ ಈ ಇಬ್ಬರು ಮದುವೆಯಾದರು. ಇನಾಯತ್ ಖಾನ್ ಅವರನ್ನ ವಿವಾಹದ ನಂತರ ಓರಾ ರೇ ಬೇಕರ್ ಇಸ್ಲಾಂ ಧರ್ಮವನ್ನ ಸ್ವೀಕರಿಸ್ತಾರೆ ಮತ್ತು ತಮ್ಮ ಹೆಸರನ್ನ ಅಮೀನಾ ಬೇಗಂ ಪಿರಾನಿ ಎಂದು ಬದಲಾಯಿಸಿಕೊಳ್ತಾರೆ. ಮುಂದೆ ಇಬ್ಬರು ಸೇರಿ ಯುರೋಪಿಗೆ ತೆರಳಿ ಸೂಫಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಅಮೀನಾ ಬೇಗಂ ತಮ್ಮ ಪತಿಗೆ ಅವರ ಸೂಫಿ ಬೋಧನೆಗಳನ್ನು ಪ್ರಚಾರ ಮಾಡಲು ಮತ್ತು ಸೂಫಿ ಚಳುವಳಿಗಳನ್ನು ಬೆಳೆಸುವಲ್ಲಿ ನೆರವಾಗ್ತಾರೆ. ಈ ದಂಪತಿ 1913ರಿಂದ 1914ರ ಸಮಯದಲ್ಲಿ ತಮ್ಮ ಸೂಫಿ ಸಂದೇಶವನ್ನ ಹರಡಲು ಯುರೋಪಿನಾದ್ಯಂತ, ಅದರಲ್ಲೂ ವಿಶೇಷವಾಗಿ ರಷ್ಯಾ ಮತ್ತು ಯುಕೆಗಳಲ್ಲಿ ವ್ಯಾಪಕವಾಗಿ ಪ್ರಯಾಣಿಸ್ತಾರೆ. ಹೀಗೆ ಮಾಸ್ಕೋದಲ್ಲಿ ಪ್ರವಾಸದಲ್ಲಿದ್ದಾಗ ಜನವರಿ 1, 1914ರಲ್ಲಿ ನಮ್ಮ ಇಂದಿನ ಕಥೆಯ ನಾಯಕಿ ನೂರ್ ಇನಾಯತ್ ಖಾನ್ರ ಜನನವಾಗತ್ತೆ. ಮೊದಲನೇ ಮಹಾಯುದ್ಧ ಪ್ರಾರಂಭವಾದ ಕೂಡಲೇ ಈ ಕುಟುಂಬ ರಷ್ಯಾವನ್ನ ಬಿಟ್ಟು ಲಂಡನ್ಗೆ ಪ್ರಯಾಣ ಬೆಳೆಸುತ್ತೆ. ನೂರ್ ತಮ್ಮ ಆರಂಭಿಕ ದಿನಗಳನ್ನ ಲಂಡನ್ನಲ್ಲಿ ಕಳೀತಾರೆ. ನಂತರ ಇನಾಯತ್ ಕುಟುಂಬ ಫ್ರಾನ್ಸ್ಗೆ ಸ್ಥಳಾಂತರಗೊಳ್ತು. 1920ರ ದಶಕದಲ್ಲಿ ಈ ಕುಟುಂಬ ಫ್ರಾನ್ಸ್ನ ಪ್ಯಾರಿಸ್ನ ಹೊರ ವಲಯದಲ್ಲಿರುವ ಸುರೆಸ್ನೆಸ್ನಲ್ಲಿ ನೆಲೆಸಿತ್ತು. ಅವರ ಮನೆಗೆ ಫಾಜಲ್ ಮಂಜಿಲ್ ಎಂದು ಹೆಸರಿಡಲಾಗಿತ್ತು. ಈ ನೂರ್ ಇನಾಯತ್ ಖಾನ್ ಅತ್ಯಂತ ಶಾಂತಿಯುತ, ಸೂಕ್ಷ್ಮ ಮತ್ತು ನಾಚಿಕೆ ಸ್ವಭಾವದವರಾಗಿದ್ದರು. ತಮ್ಮ ತಂದೆಯ ಸೂಫಿ ತತ್ವಗಳಿಂದ ಅಹಿಂಸೆ ಮತ್ತು ಶಾಂತಿ ಬಗ್ಗೆ ಆಳವಾದ ನಂಬಿಕೆಯನ್ನ ಬೆಳೆಸಿಕೊಂಡರು. ಇನ್ನು ಈ ನೂರ್ ಅವರಿಗೆ ಸಂಗೀತದಲ್ಲಿ ಆಳವಾದ ಆಸಕ್ತಿ ಇತ್ತು. ಫ್ರಾನ್ಸಿನಲ್ಲೇ ವೀಣೆ ಮತ್ತು ಪಿಯೋನಾದಂತಹ ವಾದ್ಯಗಳನ್ನು ಕಲಿಯುವ ಮೂಲಕ ಸಂಗೀತದ ಶಿಕ್ಷಣವನ್ನ ಪಡಿತಾರೆ. ಬಳಿಕ ಪ್ರತಿಷ್ಠಿತ ಸೋರ್ಬೋನ್ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳ ಮನೋವಿಜ್ಞಾನದ ಕುರಿತು ಅಧ್ಯಯನವನ್ನ ಮಾಡ್ತಾರೆ. ಹೀಗೆ ಶಿಕ್ಷಣ ಮುಗಿಸಿದ ನೂರ್ ಮಕ್ಕಳ ಕಥೆಗಳ ಬರಹಗಾರರಾಗಿ ವೃತ್ತಿ ಜೀವನವನ್ನ ಪ್ರಾರಂಭಿಸ್ತಾರೆ. ಅವರ ಕೃತಿಗಳಲ್ಲಿ ಪ್ರಸಿದ್ಧವಾದ 20 ಜಾತಕ ಟೇಲ್ಸ್ ಮತ್ತು ವಿವಿಧ ನಿಯತಕಾಲಿಕೆಗಳಿಗೆ ಬರೆದ ಕಥೆಗಳು ಪ್ರಶಂಸೆಗೆ ಕಾರಣವಾಗಿದ್ವು.
ಹೀಗೆ ಬದುಕು ಸಾಗ್ತಿದ್ದಾಗ ಏಕಾಏಕಿ ಒಂದು ಘಟನೆ ಇವರ ಜೀವನವನ್ನೇ ಬದಲಿಸಿಬಿಡ್ತು. 1940ರಲ್ಲಿ ನಾಜಿ ಪಡೆಗಳು ಫ್ರಾನ್ಸ್ನ ರಕ್ಷಣಾ ಪಡೆಯನ್ನ ಭೇದಿಸಿ ದೇಶವನ್ನ ಆಕ್ರಮಿಸಿಕೊಳ್ತು. ಈ ಯುದ್ಧ ನೂರ್ ಅವರ ಸೂಫಿ ಮನೆತನದ ಬಾಗಿಲಿಗೆ ಬಂದು ನಿಂತಿತ್ತು. ಮುಂದಿನ ಅಪಾಯ ಅರಿತು ನಾಜಿಗಳು ಸುರೆಸ್ನೆಸ್ ಪ್ರದೇಶವನ್ನ ತಲುಪುವ ಮೊದಲೇ ನೂರ್ ತಮ್ಮ ತಾಯಿ ಮತ್ತು ಸಹೋದರರ ಜೊತೆ ಫ್ರಾನ್ಸ್ನಿಂದ ಪಲಾಯನ ಮಾಡಿದ್ರು. ಹಡಗಿನ ಮೂಲಕ ಸುರಕ್ಷಿತವಾಗಿ ಬ್ರಿಟನ್ಗೆ ತಲುಪಿದ್ರು. ಆದರೆ ಇಷ್ಟಕ್ಕೆ ನೂರ್ ಸುಮ್ಮನಾಗಲಿಲ್ಲ. ಬ್ರಿಟನ್ಗೆ ಬಂದ ನಂತರ ನೂರ್ ಅವರಿಗೆ ಪ್ರಶ್ನೆಗಳು ಕಾಡುತ್ತಿದ್ದುವು. ಶಾಂತಿಯುತ ಬದುಕು ಮುಖ್ಯವೇ ಅಥವಾ ಸ್ವತಂತ್ರ ಮತ್ತು ನ್ಯಾಯಕ್ಕಾಗಿ ಹೋರಾಡುವುದು ಮುಖ್ಯವೇ ಅಂತ ಮನಸ್ಸಿನಲ್ಲಿ ಪ್ರಶ್ನೆಗಳು ಏಳುವುದಕ್ಕೆ ಶುರುವಾದವು. ಕೊನೆಯದಾಗಿ ದೊಡ್ಡ ಅನ್ಯಾಯದ ವಿರುದ್ಧ ಹೋರಾಡಲು ಅಹಿಂಸೆಯ ತತ್ವವನ್ನ ಬದಿಗಿರಿಸಬೇಕು ಎಂಬ ನಿರ್ಣಯಕ್ಕೆ ಈ ನೂರ್ ಬಂದು ಬಿಡ್ತಾರೆ. ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂದ್ರೆ ಅಹಿಂಸೆಯ ತತ್ವ ಕೊಂಚ ಹೊತ್ತು ಬದಿಗಿರಬೇಕು ಅಂತ ಬ್ರಿಟನ್ನಲ್ಲಿದ್ದ ಈ ಹೆಣ್ಣು ಮಗಳಿಗೆ ಆವತ್ತು ಹೊಳೆದಿತ್ತು. ಅದೇ ಸಮಕಾಲೀನಲ್ಲಿ ಭಾರತದಲ್ಲಿದ್ದ ಅಹಿಂಸಾವಾದಿಗಳಿಗೆ ಮಾತ್ರ ಹೊಳೆದಿರಲಿಲ್ಲ ಅನ್ನೋದು ಎಂತಹ ವಿಪರ್ಯಾಸ ನೋಡಿ. ಹೀಗೆ ಫ್ರಾನ್ಸ್ ಸ್ವತಂತ್ರವನ್ನ ರಕ್ಷಿಸಲು ನಿರ್ಧರಿಸಿದ ನೂರ್ ಮೊದಲು ಮಹಿಳಾ ಸಹಾಯಕ ವಾಯುಪಡೆ ಅಂದ್ರೆ ವಿಮೆನ್ಸ್ ಆಕ್ಸಿಲರಿ ಏರ್ ಫೋರ್ಸ್ಗೆ ಸೇರಿಕೊಳ್ತಾರೆ. ಹೋರಾಟದ ಛಲದೊಂದಿಗೆ ಮಹಿಳಾ ಪಡೆಗೆ ಸೇರಿದ್ದ ನೂರ್ ಅವರಲ್ಲಿ 2 ಅತ್ಯಮೂಲ್ಯ ಅರ್ಹತೆಗಳಿದ್ವು. ಒಂದು, ಅವರು ಅದ್ಭುತವಾಗಿ ಫ್ರೆಂಚ್ ಭಾಷೆಯನ್ನ ಮಾತನಾಡ್ತಿದ್ರು. ಮತ್ತೊಂದು, ವೈರ್ಲೆಸ್ ರೇಡಿಯೋ ಆಪರೇಟರ್ ತರಬೇತಿ ಅವರನ್ನ ಮತ್ತಷ್ಟು ಚುರುಕಾಗಿಸಿತ್ತು. ಮಕ್ಕಳ ಕಥೆಗಾರ್ತಿಯಾಗಿದ್ದ ನೂರ್ ತಂತ್ರಜ್ಞಾನ ಮತ್ತು ಸಂವಹನದ ಈ ಕಠಿಣ ತರಬೇತಿಯನ್ನ ಅತ್ಯಂತ ಸಮರ್ಥವಾಗಿ ಪೂರ್ಣಗೊಳಿಸಿದರು. ಅದೇ ಹೊತ್ತಿಗೆ ಬ್ರಿಟಿಷ್ನ ಗೂಢಾಚಾರ ಸಂಸ್ಥೆ ಸ್ಪೆಷಲ್ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಒಬ್ಬ ಅತ್ಯುತ್ತಮ ಏಜೆಂಟ್ನ ಹುಡುಕಾಟದಲ್ಲಿತ್ತು. ತಮ್ಮ ಇಂಟೆಲಿಜೆನ್ಸ್ ವರದಿಯನ್ನ ವಿಶ್ಲೇಷಿಸುತ್ತಿದ್ದಾಗ 2 ನಿರ್ಣಾಯಕ ಅಂಶಗಳು ನೂರ್ ಅವರನ್ನ ಹೈಲೈಟ್ ಮಾಡಿದ್ವು. ನೂರ್ ಅವರು ಫ್ರಾನ್ಸ್ನಲ್ಲಿ ಬೆಳೆದಿದ್ದರಿಂದ ಆಕೆಯ ಫ್ರೆಂಚ್ ಭಾಷೆ ಸ್ಥಳೀಯ ಫ್ರೆಂಚರಷ್ಟೇ ನಿರರ್ಗಳವಾಗಿತ್ತು. ನಾಜಿಗಳ ಆಕ್ರಮಿತ ದೇಶದಲ್ಲಿ ಗೂಢಾಚಾರಿಗಳಿಗೆ ಇದು ಅತ್ಯಗತ್ಯವಾಗಿತ್ತು. ಮತ್ತೊಂದು, WAAFನಲ್ಲಿ ಪಡೆದ ತರಬೇತಿಯಿಂದಾಗಿ ನೂರ್ ತಾವು ಹೆಕ್ಕಿ ತೆಗೆದ ಮಾಹಿತಿಯನ್ನ ಅಥವಾ ಸಂದೇಶವನ್ನ ಎನ್ಕೋಡ್ ಮಾಡಿ ಡಿಕೋಡ್ ಮಾಡಿ ಮತ್ತೆ ಅವುಗಳನ್ನ ಬೇಕಾದವರಿಗೆ ರವಾನಿಸುವ ಕಲೆ ಅವರಿಗೆ ಕರಗತವಾಗಿತ್ತು. ಇದು ಅವರ ಅವಕಾಶದ ಬಾಗಿಲು ತೆರೆಯುವಂತೆ ಮಾಡಿತು. ಬ್ರಿಟಿಷ್ನ ಗೂಢಾಚಾರ ಸಂಸ್ಥೆ SOE ನಾಜಿಗಳ ವಿರುದ್ಧದ ಮಿಷನ್ಗೆ ಸೇರುವಂತೆ ನೇರವಾಗಿ ಕರೆ ಬಂತು. ಮ್ಯಾಡಲಿನ್ಸ್ ಎಂಬ ಕೋಡ್ ನೇಮ್ ಜೊತೆಗೆ SOEನ ಅತ್ಯಂತ ಮುಖ್ಯವಾದ ಮತ್ತು ಅಪಾಯಕಾರಿ ಏಜೆಂಟರುಗಳಲ್ಲಿ ಒಬ್ಬರಾಗಿ ಈ ನೂರ್ ಇನಾಯತ್ ಖಾನ್ ಆಯ್ಕೆಯಾದರು. 1943ರ ಜೂನ್ನಲ್ಲಿ ಪ್ಯಾರಾಚೂಟ್ 1ರ ಮೂಲಕ ಈ ನೂರ್ ರಹಸ್ಯವಾಗಿ ಫ್ರಾನ್ಸ್ಗೆ ಬಂದಿಳಿದರು. ಅಂದಹಾಗೆ 2ನೇ ಮಹಾಯುದ್ಧದ ಸಮಯದಲ್ಲಿ ನಾಜಿ ಆಕ್ರಮಿತ ಫ್ರಾನ್ಸ್ನಲ್ಲಿ ಕಾರ್ಯನಿರ್ವಹಿಸಲು SOE ಫ್ರೋಸ್ಟರ್ ಎಂಬ ಒಂದು ಟೀಮ್ ಅನ್ನ ರೆಡಿ ಮಾಡಿತು. ಅದರಲ್ಲಿ ಈ ನೂರ್ ಇನಾಯತ್ ಖಾನ್ ಕೂಡ ಇದ್ರು. ಈ ಫ್ರೋಸ್ಟರ್ನ ಮುಖ್ಯ ಉದ್ದೇಶ ಅಂದ್ರೆ ನಾಜಿಗಳ ವಿರುದ್ಧದ ಹೋರಾಟಕ್ಕಾಗಿ ಫ್ರೆಂಚ್ ರೆಸಿಸ್ಟೆನ್ಸ್ ಸಂಘಟಿಸಲು, ಅದಕ್ಕಾಗಿ ಹಣಕಾಸು ಒದಗಿಸಲು, ಶಸ್ತ್ರಾಸ್ತ್ರಗಳನ್ನು ಪೂರೈಸಲು ಮತ್ತು ಬ್ರಿಟನ್ಗೆ ನಿರ್ಣಾಯಕ ಗುಪ್ತಚರ ಮಾಹಿತಿಯನ್ನ ರವಾನಿಸಲು ಈ ಟೀಮ್ ಕೆಲಸ ಮಾಡ್ತಿತ್ತು. ಇದರಲ್ಲಿ ನೂರ್ ಇನಾಯತ್ ಖಾನ್ ಅವರ ಕೆಲಸ ಅಂದ್ರೆ SOE ಮತ್ತು ಫ್ರೆಂಚ್ ಭದ್ರತಾ ಪಡೆಗಳ ನಡುವಿನ ಸಂದೇಶಗಳನ್ನು ರವಾನಿಸುವುದು ಮತ್ತು ಸ್ವೀಕರಿಸುವುದು. ಈ ಸಂದೇಶಗಳು ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಇಳಿಸಬೇಕು, ಮುಂದಿನ ಕಾರ್ಯಾಚರಣೆ ಮತ್ತು ಜರ್ಮನ್ ಸೈನ್ಯದ ಚಲನವಲನದ ನಿರ್ಣಾಯಕ ಮಾಹಿತಿಯನ್ನ ಒಳಗೊಂಡಿರ್ತಿದ್ವು. ಅತ್ತ ಜರ್ಮನ್ ಗೂಢಾಚಾರರು ಅಂದ್ರೆ ಗೆಸ್ಟಾಪೋ ಏಜೆಂಟರು ಕೂಡ ರೇಡಿಯೋ ಸಿಗ್ನಲ್ಗಳನ್ನ ಪತ್ತೆ ಹಚ್ಚಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ರು. ದುರಾದೃಷ್ಟವಶಾತ್ ನೂರ್ ಫ್ರಾನ್ಸ್ಗೆ ಬಂದ ಕೆಲವೇ ದಿನಗಳಲ್ಲಿ ಜರ್ಮನ್ನ ಗೆಸ್ಟಾಪೋಗೆ ಫ್ರೋಸ್ಟರ್ ಟೀಮ್ನ ಮುಖ್ಯಸ್ಥನ ಸಮೇತ ಈ ಟೀಮ್ ಬಂಧಿಸಲ್ಪಟ್ಟಿತ್ತು. ಆದರೆ ಫ್ರಾನ್ಸ್ನಲ್ಲಿ ಬ್ರಿಟನ್ಗೆ ಸಂದೇಶ ಕಳುಹಿಸಬಲ್ಲ ಏಕೈಕ ವೈರ್ಲೆಸ್ ಆಪರೇಟರ್ ಆಗಿ ನೂರ್ ಮಾತ್ರ ಉಳಿದುಕೊಂಡ್ರು. ಆಕೆ ಮನಸ್ಸು ಮಾಡಿದ್ರೆ ಅಲ್ಲಿಂದ ಓಡಿ ಹೋಗಬಹುದಿತ್ತು. ಆದರೆ ಹೋರಾಟ ನಿಲ್ಲಬಾರದು, ಬ್ರಿಟನ್ಗೆ ಸೆಂಡ್ ಆಗ್ತಿದ್ದ ಮಾಹಿತಿ ನಿಲ್ಲಬಾರದು ಎಂಬ ದೃಢ ಸಂಕಲ್ಪದ ಜೊತೆ ಈ ನೂರ್ ಅವರು ಫ್ರಾನ್ಸ್ನಲ್ಲೇ ಉಳಿಯಲು ನಿರ್ಧರಿಸಿದರು. ಪದೇ ಪದೇ ಸ್ಥಳಗಳನ್ನು ಬದಲಾಯಿಸುತ್ತಾ, ರಾತ್ರಿ ಹೊತ್ತಿನಲ್ಲಿ ಕಾರ್ಯಾಚರಣೆ ನಡೆಸುತ್ತಾ, ಗೆಸ್ಟಾಪೋದಿಂದ ತಪ್ಪಿಸಿಕೊಳ್ಳುತ್ತಾ 6 ವಾರಗಳಿಗಿಂತ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿದರು. ಆದರೆ ಈ ಜಗತ್ತಿನಲ್ಲಿ ದ್ರೋಹಿಗಳು ಎಲ್ಲಿ ಕಮ್ಮಿ ಇದ್ದಾರೆ ಹೇಳಿ? ನೂರ್ ಅವರಿಗೆ ನಿಕಟವಾಗಿದ್ದ ಒಬ್ಬ ಫ್ರೆಂಚ್ ದ್ರೋಹಿ ಹಣದಾಸೆಗೆ ಗೆಸ್ಟಾಪೋಗೆ ನೂರ್ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ಈ ದ್ರೋಹದಿಂದ ಅಕ್ಟೋಬರ್ 13, 1943ರಂದು ಪ್ಯಾರಿಸ್ನಲ್ಲಿ ನೂರ್ ಇನಾಯತ್ ಖಾನ್ ಬಂಧಿಸಲ್ಪಟ್ಟರು. ಬಂಧನದ ನಂತರ ನೂರ್ ಅವರನ್ನ ಗೆಸ್ಟಾಪೋ ಪ್ರಧಾನ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಅವರಿಗೆ ತೀವ್ರ ವಿಚಾರಣೆಗೆ ಒಳಪಡಿಸಲಾಗತ್ತೆ.
ಆದರೆ ತಮ್ಮ ಕಾರ್ಯಾಚರಣೆಯ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ಬಿಟ್ಟುಕೊಡಲಿಲ್ಲ. ಬಳಿಕ ನೂರ್ ಇನಾಯತ್ರನ್ನ ಪ್ಯಾರಿಸ್ನ ಭಾರೀ ಭದ್ರತೆ ಇರುವ ಜೈಲಿನಲ್ಲಿ ಇರಿಸಲಾಗುತ್ತೆ. ಒಂದು ಬಾರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ವಿಫಲವಾಗಿ ಎರಡನೇ ಬಾರಿಗೆ ಮತ್ತೊಬ್ಬ ಏಜೆಂಟನೊಂದಿಗೆ ಯಶಸ್ವಿಯಾಗಿ ತಪ್ಪಿಸಿಕೊಳ್ತಾರೆ. ಆದರೆ ಕೆಲವೇ ಗಂಟೆಗಳಲ್ಲಿ ಪುನಃ ಸಿಕ್ಕಿ ಬೀಳ್ತಾರೆ. ನೂರ್ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕಾರಣ ಆಕ್ರೋಶಗೊಂಡ ನಾಜಿಗಳು ನೂರ್ ಅವರನ್ನ ಅತ್ಯಂತ ಅಪಾಯಕಾರಿ ಖೈದಿ ಅಂತ ಪರಿಗಣಿಸುತ್ತಾರೆ. ಬಳಿಕ ಜರ್ಮನಿಗೆ, ಮುಖ್ಯವಾಗಿ ಫೋರ್ಟ್ ಮೌಂಟ್ ಜೈಲಿಗೆ ತಳ್ಳುತ್ತಾರೆ. ಅಲ್ಲಿ ಬರೋಬ್ಬರಿ 10 ತಿಂಗಳುಗಳ ಕಾಲ ನೂರ್ಗೆ ಚಿತ್ರಹಿಂಸೆ ನೀಡಲಾಗತ್ತೆ. ಆದರೆ ತಮ್ಮ ಯೋಜನೆಯ ಯಾವ ಗುಟ್ಟನ್ನು ಆಕೆ ಬಿಟ್ಟುಕೊಡಲಿಲ್ಲ. ಕೊನೆಗೆ 1944ರ ಸೆಪ್ಟೆಂಬರ್ 12ರಂದು ನೂರ್ ಮತ್ತು ಇತರ 3 ಮಹಿಳಾ SOE ಏಜೆಂಟರನ್ನ ಬ್ರಿಟನ್ನ ವಿಶೇಷ ಗೂಢಾಚಾರಿ ಎಂದು ಜರ್ಮನ್ ಶಿಕ್ಷೆಗೆ ಗುರಿ ಮಾಡಿತು. ಈ ಶಿಕ್ಷೆ ಕೂಡ ಭಾರಿ ಘೋರವಾಗಿತ್ತು. ಶಿಕ್ಷೆ ಪ್ರಕಟಿಸಿದ ಮರುದಿನವೇ ಅಂದ್ರೆ ಸೆಪ್ಟೆಂಬರ್ 13, 1944ರಂದು ನೂರ್ ಇನಾಯತ್ ಖಾನ್ ಸೇರಿದಂತೆ 4 ಮಹಿಳಾ ಏಜೆಂಟರನ್ನ ಹಿಡಿದು ಮನಬಂದಂತೆ ಥಳಿಸಲಾಯಿತು. ಕೊನೆಗೆ ಆ 3 ಮಹಿಳಾ ಏಜೆಂಟರ ಜೊತೆ ನೂರ್ ಇನಾಯತ್ ಖಾನ್ರನ್ನ ಹಿಂದಿನಿಂದ ಗುಂಡು ಹಾರಿಸಿ ಕೊಲ್ಲಲಾಗತ್ತೆ. ಇಷ್ಟು ಘೋರವಾದ ಸಾವು ಬಂದು ಅಪ್ಪಿಕೊಂಡಿದ್ರೂ ಆ ಧೀರ ಹೆಣ್ಣು ಮಗಳ ಬಾಯಲ್ಲಿ ಹೊರಡಿದ ಕೊನೆಯ ಶಬ್ದವೆಂದ್ರೆ ಲಿಬರ್ಟಿ, ಸ್ವತಂತ್ರ ಅಂತ. ಟಿಪ್ಪು ಸುಲ್ತಾನ್ ವಂಶದ ರಕ್ತ ಹಚ್ಚಿಕೊಂಡು ಹುಟ್ಟಿದ ಈ ಮಹಾಧೈರ್ಯಶಾಲಿ ಕುಡಿಗೆ ಫ್ರಾನ್ಸ್ ಸರ್ಕಾರ ಅತ್ಯುನ್ನತ ಮಿಲಿಟರಿ ಗೌರವವಾದ ಕ್ರೋಯಿಕ್ಸ್ ಡೆ ಗೆರೆ ನೀಡಿ ಗೌರವಿಸಿದೆ. ಫ್ರಾನ್ಸ್ನಾದ್ಯಂತ ವಿವಿಧೆಡೆ 100 ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ಜೊತೆಗೆ ನೂರ್ ವಾಸಿಸುತ್ತಿದ್ದ ಪ್ಯಾರಿಸ್ನ ಹೊರವಲಯದ ಸುರೆಸ್ನೆಸ್ನಲ್ಲಿರುವ ಒಂದು ಉದ್ಯಾನವನದಲ್ಲಿ ನೂರ್ ಪುತ್ಥಳಿ ಸ್ಥಾಪಿಸಲಾಗಿದೆ. ಇದೀಗ ಮೊನ್ನೆ ಫ್ರಾನ್ಸ್ ಸರ್ಕಾರ ನೂರ್ ಹೆಸರಿನಲ್ಲಿ ಅಂಚೆ ಚೀಟಿ ಬಿಡುಗಡೆ ಮಾಡಿ ಮತ್ತೊಮ್ಮೆ ಆಕೆಯನ್ನ ಗೌರವಿಸಿದೆ. ಇದಿಷ್ಟು ಟಿಪ್ಪು ಸುಲ್ತಾನ್ ವಂಶದ ನೂರ್ ಇನಾಯತ್ ಖಾನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.